ಎಲ್ಲೋ ಕಲರ್ ಈ ಬಣ್ಣದ ಒಳಗಡೆ ಏನು ಔಷಧಿ ಇದೆ ಸರ್? ಈಗ ಮಕ್ಕಳು ಆಟ ಆಡೋಂಥ ಸ್ಕೆಚ್ ಪೆನ್ನು ಔಷಧಿ ಏನು ಇಟ್ಟಿದೆ? ಔಷಧಿ ಇರಲ್ಲ ಇದ್ರೊಳಗಡೆ, ವೈಬ್ರೇಷನ್ ಇರುತ್ತೆ. ವೈಬ್ರೇಷನ್. ನೀವು ರೇಡಿಯೋ ಥೆರಪಿ ಯಾಕೆ ತಗೋತೀರಾ? ವೈಬ್ರೇಷನ್ಗೆ. ಕ್ಯಾನ್ಸರ್ ಪೇಷಂಟ್ ರೇಡಿಯೋ ಥೆರಪಿ ಕೊಡ್ತಾರೆ. ಅದರಲ್ಲಿ ಆ ಅವ್ರೇನು ಲೈಟ್ ಬಿಡ್ತಾರೆ ಅಷ್ಟೇ. ಏನಿದೆ ಅದರಲ್ಲಿ? ಇಟ್ಸ್ ಅ ವೈಬ್ರೇಷನ್. ಕರೆಕ್ಟ್. ಓಂ ಅಂತೀರ. ಯಾಕೆ ಓಂ ಅಂತೀರಾ? ಇಟ್ಸ್ ಅ ವೈಬ್ರೇಷನ್. ಗಂಟೆ ಯಾಕೆ ಹೊಡಿತೀರಾ? ಕರೆಕ್ಟ್. ಇಟ್ಸ್ ಅ ವೈಬ್ರೇಷನ್. ಸೌಂಡ್ ಥೆರಪಿ, ಸೌಂಡ್ ಅಷ್ಟೇ. ಸಿ 2000 ಹರ್ಟ್ಸಿಂದ 20,000 ಹರ್ಟ್ಸ್ವರೆಗೆ ಫ್ರೀಕ್ವೆನ್ಸಿ ಇದ್ದರೆ ಅದು ಕೇಳುತ್ತೆ ಅಲ್ವಾ? ರೇಡಿಯೋ ಥೆರಪಿನಲ್ಲಿ ಆ ರೇಡಿಯೋಸ್ ವೇವ್ಸ್ ಕಾಣಿಸಲ್ಲ. ಯಾಕಂದರೆ ವಿಸಿಬಲ್ ರೇಸ್ದು ಫ್ರೀಕ್ವೆನ್ಸಿ 10⁻14 ಹರ್ಟ್ಸ್. ಓಕೆ. ಅಷ್ಟರೊಳಗಡೆ ಇದ್ರೆ ಕಾಣಿಸುತ್ತೆ. ಇವಾಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸ್ಪೆಕ್ಟ್ರಮ್ ಅನ್ನೋದು ತುಂಬಾ ವೈಡ್ ಅಪ್ಲಿಕೇಶನ್. ಸೂರ್ಯನಿಂದ ನಮ್ಗೆ ಏನು ಕಿರಣಗಳು ಬರ್ತಾವಲ್ವಾ, ಹೌದು, ಆ ಸೂರ್ಯನಿಂದ ಬರೋ ಕಿರಣಗಳು ಮೆಡಿಕಲ್ MRI ಸ್ಕ್ಯಾನಿಂಗ್ ಹಿಡಿದು ಸೆಟಲೈಟು, ಎಲೆಕ್ಟ್ರಿಕಲ್ ವೈರು, ಮೊಬೈಲ್ಸು ಎಲ್ಲ ಕಡೆನೂ ಈ ವೈಬ್ರೇಷನ್ ಇದೆ. ಸೇಮ್ ಸಿಗ್ನಲ್ ಯೂಸ್ ಮಾಡೋದು. ನಾವು ಇದರಲ್ಲಿ ಕಲರ್ ಥೆರಪಿನಲ್ಲಿ ಏನು ಈ ವಿಸಿಬಲ್ ರೇಸನ್ನು ಯೂಸ್ ಮಾಡ್ತೀವಿ, ಲಾಸ್ಟ್ದು. ಓಕೆ. ಅದೇ ಥರ ಕ್ಯಾನ್ಸರ್ ಪೇಷಂಟ್ಗೆ ರೇಡಿಯೋ ಥೆರಪಿ ಕೊಡ್ತಾರೆ, ರೇಡಿಯೋ ವೇವ್ಸ್ ಯೂಸ್ ಮಾಡ್ತಾರೆ. ಹೌದು. ಓಕೆನಾ? ಹೌದು. MRI ಸ್ಕ್ಯಾನಿಂಗ್ ಅಲ್ಲಿ ಏನು ಯೂಸ್ ಮಾಡ್ತಾರೆ? ಎಕ್ಸ್ರೇಸು, ಗಾಮಾ ರೇಸು ಯೂಸ್ ಮಾಡ್ತಾರೆ. ಎಕ್ಸ್ರೇ ತೆಗಿಸ್ತಾರಲ್ಲ, ಕರೆಕ್ಟ್, ಅದರದ್ದು. ಸೊ ಇವೆಲ್ಲವುದು ಏನಪ್ಪ ಅಂತಂದ್ರೆ ಇಟ್ಸ್ ಅ ವೈಬ್ರೇಷನ್ಸ್. ವೈಬ್ರೇಟ್ ಆಗ್ತಾ ಇದೆ. ಕರೆಕ್ಟ್. ಸೊ ಹಾಗೇನೆ ಈ ಕಲರ್ ಕೂಡ. ಸೊ ಕಲರು ಅದು ವೈಬ್ರೇಟ್ ಆಗುತ್ತೆ. ಅದೇನು ನಿಮ್ಮನ್ನು ಬಂದ್ಬಿಟ್ಟು ಒಳಗಡೆ ಯಾವುದೋ ಕೆಮಿಕಲ್ ಚೇಂಜ್ ಮಾಡಲ್ಲ ಅವು. ಇಟ್ಸ್ ಮೆಡಿಸಿನ್ ಇಲ್ಲ ಅದರಲ್ಲಿ. ಇಟ್ ಈಸ್ ಕ್ರಿಯೇಟಿಂಗ್ ವೈಬ್ರೇಷನ್ಸ್. ಓಕೆ. ಆ ವೈಬ್ರೇಷನ್ ನಮಗೆ ಬೇಕು ಕೆಲವೊಂದು ವಾಸಿ ಆಗೋದಕ್ಕೆ. ಕೆಲವರು ಇಲ್ಲಿ ಹೆಣ್ಮಕ್ಳು ಎಲ್ಲ ಅರ್ಶಿನ ಹಚ್ಕೊಳ್ತಾರೆ, ಕುಂಕುಮ ಇಟ್ಕೋತಾರೆ, ವಿಭೂತಿ ಇಟ್ಕೋತಾರೆ, ನಾಮ ಇಟ್ಕೋತಾರೆ. ಹೌದು. ಯಾಕಾಗಿ ಅಂದರೆ ವಿ ನೀಡ್ ವೈಬ್ರೇಷನ್ಸ್ ಟು ಡೂ ಸಮಥಿಂಗ್. ನೀವು ಏನೇ ಮಾಡಬೇಕಂದ್ರೆ ನಿಮ್ಮ ಶಕ್ತಿ ಕೊಡೋದು ಯಾವುದಂದ್ರೆ ವೈಬ್ರೇಷನ್. ಕರೆಕ್ಟ್. ಫಾರ್ ಎಕ್ಸಾಂಪಲ್ ರೆಡ್ ಕಲರ್ ಹಾಕ್ಕೊಂಡಿದ್ರೆ ಶರ್ಟ್, ನೀವು ರೆಡ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ವೈಬ್ರೆಂಟ್, ಆಕ್ಟಿವ್ನೆಸ್, ಎನರ್ಜಿ. ಕರೆಕ್ಟ್. ನಾನು ಬ್ಲ್ಯಾಕ್ ಹಾಕ್ಕೊಂಡಿದ್ದೀನಿ. ಹೌದು. ಬ್ಲ್ಯಾಕ್ ಏನು ರೆಪ್ರೆಸೆಂಟ್ ಮಾಡುತ್ತೆ? ಶೂನ್ಯ, ಕಾಮ್ನೆಸ್, ಕಾಮ್, ಸ್ಟೇಬಲ್, ರಿಲ್ಯಾಕ್ಸ್. ಕರೆಕ್ಟ್. ಸೊ ಪ್ರತಿ ಕಲರ್ಗೂ ತನ್ನದೇ ಆದ ಒಂದು ವೈಬ್ರೇಷನ್ ಇರುತ್ತೆ. ಆ ವೈಬ್ರೇಷನ್ನು ನಿಮ್ಮನ್ನು ದೈಹಿಕ ಮತ್ತು ಮಾನಸಿಕವಾಗಿ ನಿಮ್ಮ ದೇಹದ ಶಕ್ತಿನ ಮಾರ್ಪಾಡು ಮಾಡೋಷ್ಟು ಶಕ್ತಿ ಆ ವೈಬ್ರೇಷನ್ಗಿರುತ್ತೆ. ಇದು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಅದಕ್ಕೆ ಕುಂಕುಮ, ಅರ್ಶಿನ, ವಿಭೂತಿ, ನಾಮ, ಪಟ್ಟಿ ಅಂತ ಅದೆಲ್ಲ ತಗೊಂಬಂದರು. ಕರೆಕ್ಟ್. ಬೇರೇನಿಲ್ಲ. ಇಟ್ಸ್ ಅ ಪ್ಯೂರ್ಲಿ ವೈಬ್ರೇಷನಲ್ ಮೆಡಿಸಿನ್. ಇದೇ ಥರ ವೈಬ್ರೇಷನಲ್ ಮೆಡಿಸಿನ್ ಇಂಗ್ಲೀಷ್ ಮೆಡಿಸಿನಲ್ಲಿ ಹೇಳೋದಾದರೆ ಎಕ್ಸ್ರೇಸು, MRI, ರೇಡಿಯೋ ಥೆರಪಿ, ಇವೆಲ್ಲ ವೈಬ್ರೇಷನ್ನೇ. ಇವಾಗ ಕಲರ್ ಥೆರಪಿ ಸುಳ್ಳಾದರೆ ಅದನ್ನು ಸುಳ್ಳು, ಎಕ್ಸ್ರೇನು ಸುಳ್ಳು, ಅಲ್ಟ್ರಾಸೌಂಡಿಂಗ್ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅದನ್ನು ಸುಳ್ಳು. ಹಾಗಾದರೆ ಅದು ನಿಜ ಆದರೆ ಇದು ನಿಜ. ಓಕೆ. ಇದ್ರಲ್ಲಿ ಅಷ್ಟೊಂದು ಹೈ ಫ್ರೀಕ್ವೆನ್ಸಿ ಇರುತ್ತೆ. ಫ್ರೀಕ್ವೆನ್ಸಿ ನಮ್ಮಲ್ಲಿರುವಂಥ ನರ್ವ್ಸ್ಗಳನ್ನ ರೆಡಿ ಮಾಡುತ್ತೆ. ಎಸ್. ಇವಾಗ ದೇಹದಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ದೇಹದ ಎಲ್ಲ ಜೀವಕೋಶಗಳ ನರದ ಎಂಡಿಂಗು ಈ ಅಂಗೈಯಲ್ಲಿರುತ್ತೆ. ಎಸ್, ಇಂಪಾರ್ಟೆಂಟ್. ಈ ಅಂಗೈಯಲ್ಲಿರೋ ಒಂದು ನರ್ವನ್ನು ನಾವು ಆಕ್ಟಿವೇಟ್ ಮಾಡ್ತೀವಿ. ಇವಾಗ ಹೇಳಿದಲ್ವಾ, ಇವಾಗ ಕಿವಿನಲ್ಲಿ ಕಿವಿ ಸೋರ್ತಾ ಇರ್ಬೋದು, ಕಿವಿನಲ್ಲಿ ರಿಂಗಿಂಗ್ ಸೌಂಡ್ ಇರ್ಬೋದು, ಮತ್ತು ಕಿವಿ ಇಚ್ಚಿಂಗ್ ಇರ್ಬೋದು, ಕಿವಿ ನೋವು ಇರ್ಬೋದು. ಓಕೆ. ಇದೆಲ್ಲ ಸಮಸ್ಯೆಗೆ ನಾನೇನು ಹೇಳ್ತೀನಿ, ಒಂದು ಈ ಕಿಡ್ನಿ ಮೆರಡಿ ಅಂತ ಬರುತ್ತೆ, ಈ ಎಂಡ್ ಆಫ್ ದಿ ಲೈನ್ಗೆ ಒಂದು ಎಲ್ಲೋ ಡಾಟ್ ಇಡಿ, ಜಸ್ಟ್ ಒಂದು ಎಲ್ಲೋ ಡಾಟ್. ತಿಂಗಳಾನ್ಗಟ್ಲೆ ವರ್ಷಾನ್ಗಟ್ಲೆ ಅಲ್ಲ, 3-4 ದಿನ ಇಡೋದ್ರೊಳಗಡೆ ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ.